ಆಸ್ಪತ್ರೆ ಹಾಗೂ ಸಮುದಾಯದಲ್ಲಿ ರೋಗಿಗಳನ್ನ ಕೇಂದ್ರೀಕರಿಸಿ ನೀಡಲಾಗುವ ಆರೋಗ್ಯ ಸೇವೆಗಳನ್ನ ರೋಗಿ ಕೇಂದ್ರಿತ ಆರೈಕೆ ಎನ್ನುತ್ತಾರೆ. ರೋಗಿ ಕೇಂದ್ರಿತ ಆರೈಕೆಯಲ್ಲಿ ಮುಖ್ಯವಾಗಿ ಈ ಪ್ರಮುಖ ಅಂಶಗಳನ್ನ ಗುರುತಿಸಲಾಗುತ್ತೆ. ಎಲ್ಲಾ ರೋಗಿಗಳಿಗೂ ಗೌರವಯುತ ಆರೈಕೆ, ಎಲ್ಲಾ ರೋಗಿಗಳ ಅಗತ್ಯತೆ ಮತ್ತು ಆದ್ಯತೆಗಳಿಗೆ ಸ್ಪಂದನೆ, ವೈದ್ಯರು ಮತ್ತು ರೋಗಿಗಳ ನಡುವೆ ಪರಸ್ಪರ ನಂಬಿಕೆ ಮತ್ತು ಮುಕ್ತ ವಾತಾವರಣ ನಿರ್ಮಾಣ, ಕಾಯಿಲೆ ಇರುವವರ ಜೊತೆಗೆ ಅವರ ಹತ್ತಿರದ ಸಂಬಂಧಿಕರನ್ನ ತೊಡಗಿಸಿಕೊಳ್ಳುವುದು, ಸರಿಯಾದ ಮಾಹಿತಿ ವಿವರ ಮುಕ್ತವಾಗಿ ನೀಡಿ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಳಲು ರೋಗಿಯನ್ನು ಸಶಕ್ತಗೊಳಿಸುವುದು. ಹಾಗಾದ್ರೆ ಪರೀಕ್ಷೆಯಿಂದ ಫಲಿತಾಂಶದವರೆಗೆ ರೋಗಿಯು ಸಾಗಬೇಕಾದ ಹಾದಿ ಯಾವುದು? ಮೊದಲಿಗೆ ರೋಗಿಯನ್ನ ಗುರುತಿಸಿಕೊಳ್ಳುವುದು. ರೋಗಿ ಮತ್ತು ರೋಗಿಯ ಕುಟುಂಬಕ್ಕೆ ಏನೆಲ್ಲ ಅವಶ್ಯಕತೆ ಇದೆ ಎಂಬುದರ ವಿವರ ಸಂಗ್ರಹಣೆ, ರೋಗಿಗಳ ಆದ್ಯತೀಕರಣ ಮತ್ತು ಅಗತ್ಯಕ್ಕೆ ಅನುಗುಣವಾಗಿ ಕ್ಷೇತ್ರ ಕಾರ್ಯ ವಿನ್ಯಾಸ, ಕಾಯಿಲೆ ಇರುವವರು ಅನುಸರಣೆಗಾಗಿ ಅಥವಾ ಫಾಲೋಅಪ್ಗಾಗಿ ಆಸ್ಪತ್ರೆ ಭೇಟಿ, ಸಮುದಾಯ ಆರೋಗ್ಯ ಕಾರ್ಯಕರ್ತರಿಂದ ಅನುಸರಣೆಗಾಗಿ ಕಾಯಿಲೆ ಇರುವವರ ಮನೆ ಭೇಟಿ,